ಡಾಮಿನೇಟ್ ಮಾಡಿಕೊಂಡು ಗೆದ್ದು ಬಂದಿರುವಂತ RCB, ಇನ್ನೊಂದು ಕಡೆ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನು ಸೋತು ಬಂದಿದ್ದಂತ ಡೆಲ್ಲಿ ಕ್ಯಾಪಿಟಲ್ಸ್. ಮಧ್ಯಾಹ್ನ ಉರಿಯೋ ಬಿಸಿಲಲ್ಲಿ ಚಿನ್ನಸ್ವಾಮಿ ಮೈದಾನದಲ್ಲಿ ಹೈ ವೋಲ್ಟೇಜ್ ಪಂದ್ಯ. ಗೋ ಗ್ರೀನ್ ಕಾನ್ಸೆಪ್ಟ್ನಲ್ಲಿ ಗ್ರೀನ್ ಜರ್ಸಿ ಧರಿಸಿ ಫೀಲ್ಡ್ಗಿಳಿದಿದ್ದ ಬೆಂಗಳೂರು ಬ್ಯಾಟಿಂಗ್ ಸ್ವಲ್ಪ ಭಯ ಹುಟ್ಟಿಸಿತ್ತು. ಸ್ಕೋರ್ ಲೋ ಆಯ್ತೇನೋ, ಡಿಫೆನ್ಸ್ ಮಾಡಿಕೊಳ್ತಾರ ಇಲ್ವಾ ಎನ್ನುವಂತ ಭಯ. ಆದರೆ ಬೌಲಿಂಗ್ ಆರಂಭದಲ್ಲಿ ಬೇರೆಯದ್ದೇ ಸಿನಿಮಾ. ಹಾಗಾದ್ರೆ ಡೆಲ್ಲಿ ಮತ್ತು RCB ನಡುವಿನ ಫೈಟ್ ಹೇಗಿತ್ತು? ಬೌಲಿಂಗ್ ಹಾಗೆ ಬ್ಯಾಟಿಂಗ್ನಲ್ಲಿ ಡಾಮಿನೇಟ್ ಮಾಡಿದ್ದು ಯಾರು? ಹೇಗಿತ್ತು ಪಂದ್ಯದ ಕ್ಲೈಮ್ಯಾಕ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ಮ್ಯಾಚ್ ಟರ್ನಿಂಗ್ ಮೂಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಿನ್ನಸ್ವಾಮಿ ಮೈದಾನದಲ್ಲಿ ಹ್ಯಾಟ್ರಿಕ್ ವಿಕ್ಟರಿ ಗಳಿಸಿದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 4ನೇ ಗೆಲುವಿಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕಣಕ್ಕಿಳಿದಿತ್ತು. ಈ ಪಂದ್ಯಕ್ಕಾಗಿ RCBಯ ಪ್ಲೇಯಿಂಗ್ 11ನಲ್ಲಿ ಯಾವುದೇ ಬದಲಾವಣೆ ಮಾಡಿರಲಿಲ್ಲ. ಕಳೆದ ಪಂದ್ಯದಲ್ಲಿ ಇದ್ದಂತ ಸೇಮ್ ಸ್ಕ್ವಾಡ್ ಇಲ್ಲೂ ಕೂಡ ಕಂಟಿನ್ಯೂ ಆಗಿತ್ತು. ಅತ್ತ ಡೆಲ್ಲಿ ಪಡೆಯಲ್ಲೂ ಕೂಡ ಯಾವುದೇ ಬದಲಾವಣೆ ಇರಲಿಲ್ಲ. ಈ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದಂತ ಡೆಲ್ಲಿ ಫಸ್ಟ್ ನಾವು ಬೌಲಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಬೆಂಗಳೂರು ಬಾಯ್ಸ್ ಫಸ್ಟ್ ಬ್ಯಾಟಿಂಗ್ಗೆ ಬರ್ತಾರೆ. ಕೊಹ್ಲಿ ಮತ್ತು ಸಾಲ್ಟ್ ಜೊತೆಯಾಟ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಅರ್ಧ ಶತಕದ ಜೊತೆಯಾಟ ಕೂಡ ಬರುತ್ತೆ. ಆದರೆ ಅದನ್ನ ಬಿಗ್ ಸ್ಕೋರ್ ಆಗಿ ಕನ್ವರ್ಟ್ ಮಾಡೋಕೆ ಆಗ್ಲಿಲ್ಲ. ಆ ನಂತರ ಕಂಪ್ಲೀಟ್ ಬ್ಯಾಟಿಂಗ್ ನಲ್ಲಿ ಸ್ಟ್ರಗಲ್ ಕಾಣುತ್ತೆ. ಬಟ್ ಬೌಲಿಂಗ್ ಅಂತ ಬಂದಾಗ ಬೇರೆಯದ್ದೇ ಟ್ರೀಟ್ಮೆಂಟ್ ಇತ್ತು. ಸೊ ಮ್ಯಾಚ್ ನಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟಾಸ್ ಸೋತು ಬ್ಯಾಟಿಂಗ್ ಅನ್ನ ಆರಂಭ ಮಾಡಿದಂತ ಬೆಂಗಳೂರು ಪರ ವಿರಾಟ್ ಕೊಹ್ಲಿ ಹಾಗೆ ಫಿಲ್ ಸಾಲ್ಟ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. 5 ಓವರ್ನಲ್ಲಿ 52 ರನ್ಗಳನ್ನ ಕಲೆ ಹಾಕ್ತಾರೆ. ಸೊ ಇದು ಒಂದು ರೀತಿಯಾಗಿ RCBಗೆ ಪವರ್ ಪ್ಲೇನಲ್ಲಿ ಒಂದೊಳ್ಳೆ ಸ್ಕೋರ್ ಬರೋಕೆ ಕಾರಣ ಆಗುತ್ತೆ. ಆದರೆ ಲುಂಗಿ ಎನ್ಗಿಡಿ ಅಂದ್ರೆ RCB ತಂಡದ ಮಾಜಿ ಆಟಗಾರ ಈತನನ್ನ ಲಾಸ್ಟ್ ಸೀಸನ್ ಆದ್ಮೇಲೆ ರಿಲೀಸ್ ಮಾಡ್ತಾರೆ. ಈಗ ಡೆಲ್ಲಿ ಪರ ಆಡ್ತಿದ್ದಾರೆ ಲುಂಗಿ ಎನ್ಗಿಡಿ. ಸೊ ಕೊಹ್ಲಿ ವಿಕೆಟ್ ಅನ್ನ ತೆಗಿತಾರೆ. ಸೊ ಕೊಹ್ಲಿ ವಿಕೆಟ್ ಬಿದ್ಮೇಲೆ ಆಗ ಇನಿಷಿಯೇಟ್ ತಗೊಂಡಾಡಿದ್ದು ಫಿಲ್ ಸಾಲ್ಟ್. 30 ಬಾಲಲ್ಲಿ ಅರ್ಧ ಶತಕವನ್ನ ಗಳಿಸ್ತಾರೆ ಫಿಲ್ ಸಾಲ್ಟ್. ಹಾಗೆ 63 ರನ್ಗಳಿಗೆ ಔಟ್ ಆಗ್ತಾರೆ, ವಿಕೆಟ್ ಅನ್ನ ಒಪ್ಪಿಸ್ತಾರೆ. ಇನ್ನು ಆನಂತರ ಬ್ಯಾಟಿಂಗ್ ನಲ್ಲಿ ಕಂಪ್ಲೀಟ್ ಸ್ಟ್ರಗಲ್ ಕಾಣ್ತಾ ಹೋಗುತ್ತೆ. ದೇವದತ್ ಪಡಿಕಲ್ ಬರ್ತಾರೆ, 18 ರನ್ಗಳಿಗೆ ಔಟ್ ಆಗ್ತಾರೆ. ಇನ್ನು ರಜತ್ ಪಾಟಿದಾರ್ ಪ್ರತಿ ಪಂದ್ಯದಲ್ಲೂ ಕೂಡ ಅವ್ರ ಕಡೆಯಿಂದ ಬಿಗ್ ಕಾಂಟ್ರಿಬ್ಯೂಷನ್ ಇರ್ತಾ ಇತ್ತು. ಬಟ್ ಈ ಮ್ಯಾಚ್ ಅಲ್ಲಿ ಆಗ್ಲಿಲ್ಲ. 8 ರನ್ಗಳಿಗೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಇನ್ನು ಟಿಮ್ ಡೇವಿಡ್ 26, ಜಿತೇಶ್ ಶರ್ಮಾ 14 ರನ್, ಹೀಗೆ 30ಕ್ಕಿಂತ ಜಾಸ್ತಿ ಯಾರೊಬ್ರು ಕೂಡ ಸ್ಕೋರ್ ಮಾಡಲಿಲ್ಲ. ಸೊ ಇಲ್ಲಿ ಏನಂತಂದ್ರೆ ಫಿಲ್ ಸಾಲ್ಟ್ ಕಡೆಯಿಂದ 60+ ರನ್ಸ್ ಬಂದಿದ್ದು ಬಿಟ್ರೆ ಇನ್ಯಾರು ಕೂಡ 30+ ರನ್ಗಳಿಗೆ ಹೋಗ್ಲೇ ಇಲ್ಲ. ಎಲ್ಲ ಬಿಲೋ 30 ಒಳಗೇನೆ ಔಟ್ ಆಗ್ತಾರೆ. ಹೀಗಾಗಿ ಬೆಂಗಳೂರು ತಂಡ 20 ಓವರ್ಗಳಲ್ಲಿ 8 ವಿಕೆಟ್ಗಳ ನಷ್ಟಕ್ಕೆ ಹಂಗೋ ಹಿಂಗೋ ಮಾಡಿ 175 ರನ್ಗಳನ್ನ ಕಲೆ ಹಾಕ್ತಾರೆ. ಸೊ ಹೀಗಾಗಿ ಈ ಸ್ಕೋರ್ ಅನ್ನ ನೋಡಿದಾಗ ಡಿಫೆನ್ಸ್ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ ಅನಿಸ್ತಾ ಇತ್ತು. ಆದರೆ ಬೌಲಿಂಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಓವರ್ನಲ್ಲೇ ಬಿಗ್ ಬ್ರೇಕ್ ಥ್ರೂ ಅನ್ನ ತಂದುಕೊಡ್ತಾರೆ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್. ಪಥುಮ್ ನಿಸ್ಸಾಂಕ್ ಅವರನ್ನ ಔಟ್ ಮಾಡ್ತಾರೆ. ಬಟ್ ಇದು ಔಟ್ ಅನ್ನ ಅಂಪೈರ್ ಕೊಟ್ಟಿರೋದಿಲ್ಲ. ಅನಂತರ ಥರ್ಡ್ ಅಂಪೈರ್ಗೆ ಕಾಲ್ ಮಾಡಿ ರಿವ್ಯೂ ಅನ್ನ ತಗೊಂಡು ಔಟ್ ಕೊಡ್ತಾರೆ. ಸೊ ಇದು RCBಗೆ ಮೇನ್ ಪ್ಲಸ್ ಪಾಯಿಂಟ್ ಆಗಿತ್ತು. ಹಾಗೆ ಬಿಗ್ ಬ್ರೇಕ್ ಥ್ರೂ ಆಯಿತು. ಅಂಡ್ ಸೆಕೆಂಡ್ ಓವರ್ ಜೋಶ್ ಹೇಜಲ್ವುಡ್ ಹಾಕ್ತಾರೆ. ಬಟ್ ಅಲ್ಲಿ ಯಾವುದೇ ರೀತಿಯಾದಂಥ ಮೊಮೆಂಟಮ್ ಸಿಗೋದಿಲ್ಲ. ಆದರೆ 3ನೇ ಓವರ್ನಲ್ಲಿ ಮತ್ತೆ ಭುವನೇಶ್ವರ್ ಕುಮಾರ್ ಮ್ಯಾಜಿಕ್ನೇ ಮಾಡ್ತಾರೆ. ಅದರಲ್ಲೂ ಕೂಡ ಕನ್ನಡಿಗ ಕರುಣ್ ನಾಯರ್ ಹಾಗೆ ಸಮೀರ್ ರಿಜ್ವಿಯ ವಿಕೆಟ್ ಅನ್ನ ಎಗರಿಸ್ತಾರೆ. ಕನ್ನಡಿಗ ಕರುಣ್ ನಾಯರ್ಗೆ RCB ವಿರುದ್ಧದ ಪಂದ್ಯದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಅದು ಕೂಡ ಅವರಿಗೆ ಚಿನ್ನಸ್ವಾಮಿ ಗ್ರೌಂಡ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಬ್ಯಾಟಿಂಗ್ ನಲ್ಲಿ ಎಫೆಕ್ಟ್ ಮಾಡಬಹುದು ಅಂತೇಳಿ ಅವರನ್ನ ಬ್ಯಾಟಿಂಗ್ಗೆ ಕಳಿಸ್ತಾರೆ. ಬಟ್ ಕರುಣ್ ನಾಯರ್ 5 ರನ್ಗಳಿಗೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಭುವಿ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ. ಅಂಡ್ 2 ರನ್ಗಳಿಗೆ ಸಮೀರ್ ರಿಜ್ವಿಯನ್ನ ಔಟ್ ಮಾಡುವಲ್ಲಿ ಮತ್ತೆ ಭುವಿ ಯಶಸ್ವಿ ಆಗ್ತಾರೆ. ಸೊ 3ನೇ ಓವರ್ನಲ್ಲಿ ಅಂದ್ರೆ ಒಂದೇ ಓವರ್ನಲ್ಲಿ 2 ಬಿಗ್ ವಿಕೆಟ್ಗಳನ್ನ ಕೊಡ್ತಾರೆ. ಸೊ ಇದು ಒಂದು ರೀತಿಯಾಗಿ ಮೊಮೆಂಟಮ್ನ RCB ಕಡೆಗೆ ಶಿಫ್ಟ್ ಮಾಡುತ್ತೆ ಆರಂಭದಲ್ಲಿ. ಅಂಡ್ 18 ರನ್ಗಳಿಗೆ 3 ವಿಕೆಟ್ ಅನ್ನ ಡೆಲ್ಲಿ ತಂಡ ಕಳ್ಕೊಂಡಾಗ ಕಂಪ್ಲೀಟ್ ಆಗಿ ಒಂದು ರೀತಿಯಾಗಿ ಆರಂಭದಲ್ಲಿ ಪ್ರೆಷರ್ ಅನ್ನ ಅನುಭವಿಸ್ತಾ ಇರ್ತಾರೆ. ಬಟ್ ಹೀಗಿದ್ರು ಕೂಡ ಒಂದ್ ಕಡೆ KL ರಾಹುಲ್ ಅವರು ಇನಿಷಿಯೇಟ್ ಅನ್ನ ತಗೊಂಡು ಚೆನ್ನಾಗಿ ಆಡೋಕೆ ಶುರು ಮಾಡ್ತಾರೆ. ಹೀಗೆ ಆರಂಭದ 3 ಓವರ್ಗಳಲ್ಲೇ ಭುವನೇಶ್ವರ್ ಕುಮಾರ್ 3 ವಿಕೆಟ್ಗಳನ್ನ ತೆಗೆದುಕೊಟ್ರು ನಿಜ. ಆದರೆ ಆ ನಂತರದಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡೋಕೆ ಕಷ್ಟವಾಗುತ್ತೆ. ಯಾಕಂತಂದ್ರೆ ಅಲ್ಲಿ ಕನ್ನಡಿಗ KL ರಾಹುಲ್ ಹಾಗೆ ಟ್ರಿಸ್ಟನ್ ಸಬ್ಸ್ ಜೊತೆಯಾಟ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಹೊಡೆತವನ್ನ ನೀಡುತ್ತೆ. KL ರಾಹುಲ್ 34 ಬಾಲಲ್ಲಿ 57 ರನ್ಗಳನ್ನ ಕಲೆ ಹಾಕಿ ಡೆಲ್ಲಿ ತಂಡದ ಪ್ರೆಷರ್ನ ಕಡಿಮೆ ಮಾಡ್ತಾರೆ. ಆನಂತರ ಸ್ಟಬ್ಸ್ ಜೊತೆಯಾದಂಥ ಅಕ್ಷರ್ ಪಟೇಲ್ ಈ ಮ್ಯಾಚಲ್ಲಿ ಅಕ್ಷರಶಃ ಕ್ಯಾಪ್ಟನ್ ಆಟವನ್ನು ಆಡ್ತಾರೆ. ಯಾಕಂದರೆ ಕಳೆದ 3 ಪಂದ್ಯಗಳಲ್ಲಿ ಅವರಿಗೆ ಬ್ಯಾಟಿಂದ ರನ್ಸ್ ಬಂದಿರಲಿಲ್ಲ, 3 ರನ್ಸ್ ಅಷ್ಟೇ ಬಂದಿದ್ದು. ಆದರೆ ಈ ಮ್ಯಾಚಲ್ಲಿ 19 ಬಾಲಲ್ಲಿ 26 ರನ್ಗಳನ್ನು ಹೊಡೆದು ಒಂದು ರೀತಿಯಾಗಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇರ್ತಾರೆ. ಬಟ್ ಅಷ್ಟರಲ್ಲಿ ರಿಟೈರ್ಡ್ ಹರ್ಟ್ ಆಗ್ತಾರೆ. ಸೊ ಇಂಥ ಟೈಮಲ್ಲಿ ಡೇವಿಡ್ ಮಿಲ್ಲರ್ ಜೊತೆ ಆಗ್ತಾರೆ.
ಸೊ ಕೊನೆಯಲ್ಲಿ ಲಾಸ್ಟ್ 5 ಓವರ್ ಇದ್ದಾಗ ನಿಜಕ್ಕೂ ಪಂದ್ಯವನ್ನು RCB ಬೌಲರ್ಗಳು ಎಳಿತಾರೆ, ಪ್ರೆಷರ್ ಆಗುವಂತೆ ಮಾಡ್ತಾರೆ. ಭುವನೇಶ್ವರ್ ಕುಮಾರ್ ಹಾಗೆ ಜೋಶ್ ಹೇಜಲ್ವುಡ್ ರನ್ಗಳನ್ನು ಕೊಡದೆ ಪ್ರೆಷರ್ ಆಗುವಂತೆ ಮಾಡ್ತಾರೆ. ಆದರೆ ಕೊನೆಯ ಓವರ್ನಲ್ಲಿ ಅಂದರೆ 20ನೇ ಓವರ್ನಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಅದನ್ನು ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಡೇವಿಡ್ ಮಿಲ್ಲರ್ಗೆ ಬ್ಯಾಕ್ ಟು ಬ್ಯಾಕ್ 6ಗಳನ್ನು ಕೊಡುವ ಮೂಲಕ ಪಂದ್ಯವನ್ನು ಕೈ ಚೆಲ್ಲುವಂತೆ ಮಾಡ್ತಾರೆ. ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ 1 ರನ್ನಿಂದ ಡೇವಿಡ್ ಮಿಲ್ಲರ್ DC ತಂಡವನ್ನು ಸೋಲಿಸಿದರು. ಬಹುಶಃ ಆ ರಿಗ್ರೆಟ್ ಇತ್ತು ಅನಿಸುತ್ತೆ. ಹೀಗಾಗಿ RCB ವಿರುದ್ಧದ ಪಂದ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ 6ಗಳನ್ನು ಹೊಡೆಯುವ ಮೂಲಕ ಆ ರಿಗ್ರೆಟನ್ನು ಕಳ್ಕೊಂಡಿದ್ದಾರೆ. ಅಂತಿಮವಾಗಿ RCB ತಂಡ ಕೊನೆಯಲ್ಲಿ ಅವಕಾಶ ಇದ್ದರೂ ಕೂಡ ಅಂತಿಮ ಓವರನ್ನು ಶೆಫರ್ಡ್ ಕೈಗೆ ಕೊಟ್ಟು ಬಹುಶಃ ಪಂದ್ಯವನ್ನು ಕಳ್ಕೊಂಡ್ರು ಅನಿಸುತ್ತೆ. ಯಾಕಂದರೆ ಅದೇ ಓವರ್ನ ಬಹುಶಃ ಭುವನೇಶ್ವರ್ ಕುಮಾರ್ ಅಥವಾ ಜೋಶ್ ಹೇಜಲ್ವುಡ್ ಕೈಯಲ್ಲಿ ಮಾಡಿಸಿದ್ರೆ 20ನೇ ಓವರ್ನ ಬಹುಶಃ ಆ ಪಂದ್ಯವನ್ನು ಗೆಲ್ಲುವಂಥ ಚಾನ್ಸಸ್ ಇತ್ತು. ಯಾಕಂತಂದರೆ ರೊಮ್ಯಾರಿಯೋ ಶೆಫರ್ಡ್ ಈ ಹಿಂದಿನ ಪಂದ್ಯಗಳಲ್ಲಿ ಸಾಕಷ್ಟು ಪಂದ್ಯಗಳಲ್ಲಿ ಲಾಸ್ಟ್ ಓವರಲ್ಲಿ 20-25 ರನ್ಗಳನ್ನು ಕೂಡ ಹೊಡೆಸ್ಕೊಂಡಿದ್ರು. ಸೊ ಅಂಥ ಟೈಮಲ್ಲಿ ಇಲ್ಲಿ ಲಾಸ್ಟ್ ಓವರ್ನಲ್ಲಿ ಇಲ್ಲಿ ಶೆಫರ್ಡ್ ಕೈಗೆ ಬಾಲನ್ನು ಕೊಡೋದು RCBಗೆ ಒಂದು ರೀತಿಯಾಗಿ ಒಳ್ಳೆಯದಲ್ಲ. ಸೊ ಇದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಕೊಳ್ಳಲೇಬೇಕಿದೆ, ಯಾರು 20ನೇ ಓವರ್ನ ಬೌಲಿಂಗ್ ಮಾಡ್ತಾರೆ ಅನ್ನೋದನ್ನು. ಹೀಗೆ 175 ರನ್ಗಳನ್ನು ಕಲೆ ಹಾಕಿದಂಥ ಬೆಂಗಳೂರು ತಂಡ ಬೌಲಿಂಗ್ನಲ್ಲಿ ಆರಂಭದಲ್ಲಿ ಬ್ರೇಕ್ ಥ್ರೂ ಸಿಕ್ಕಿದ್ರೂ ಕೂಡ ಅದನ್ನು ಅನಂತರದಲ್ಲಿ ಬಳಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ತಮ್ಮ ರನ್ಗಳನ್ನು ಡಿಫೆನ್ಸ್ ಮಾಡಿಕೊಳ್ಳುವಲ್ಲಿ ಫೇಲ್ಯೂರ್ ಆದರೂ ಜೊತೆಗೆ ಚಿನ್ನಸ್ವಾಮಿ ಮೈದಾನದಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದಂಥ ಬೆಂಗಳೂರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋಲನ್ನು ಕಾಣಬೇಕಾಯಿತು. ನಮಸ್ಕಾರ.